ನಾವು ಬದುಕಿರೋ ತನಕನೂ ಅವನ ಕಣ್ಣಿಗೆ ಬೆಣ್ಣೆ ಹಚ್ಚುತ್ತೀವಿ ಹೊರತು ಮೊಡ್ನೆಚ್ಚ ಕೆಲಸ ಮಾಡಲ್ಲ ರೀ. ನೀವೇನ್ರಿ ನೋಡ್ತಾ ಇದ್ದೀರಾ? ಅವನು ನಮ್ಮಗ, ನಾವು ಅವನ ಅಪ್ಪ ಅಮ್ಮ. ನಾವ್ ಹೇಳಿದ್ರೆ ಅವ್ನು ಕೇಳ್ತಾನೆ. ನೀವು ಫೋನ್ ಮಾಡಿ. ಅಮ್ಮ ಇದ್ಯಾಕೋ ನಿನ್ಗೆ ಅತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಸುಬ್ಬು ನೀನು ಸುಮ್ಮನೆ ಇರು. ಅಪ್ಪ ಅವ್ನ ಮಾತು ಕೇಳಬೇಡಿ, ನೀವು ಫೋನ್ ಮಾಡಿ. ಫೋನ್ ಮಾಡ್ಬೇಡಪ್ಪ, ಯಜಮಾನ್ರಿಗೆ ಫೋನ್ ಮಾಡ್ತೀಯಾ? ಇರೋ ಮಗನೇ ವಿಷಯ ಮುಟ್ಟಿಸ್ಬಿಡೋಣ. ನಮಸ್ಕಾರ ಪದ್ಮನಾಭ ಅವರೇ, ಡೇಟ್ ಎಲ್ಲ ನೋಡಿದ್ರಾ? ನಮಸ್ಕಾರ ಯಜಮಾನ್ರೆ. ನೋಡಿದೆ. ಇದ್ರ ಬಗ್ಗೆ ನೀವು ನಮ್ಮನ್ನು ಕೇಳಬೇಕಾಗೇ ಇಲ್ಲ. ನೀವು ಯಾವ ಡೇಟ್ ಹೇಳ್ತೀರೋ ಆ ಡೇಟ್ ಓಕೆ. ಹೀಗೆ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ಹಾಗಿದ್ರೆ 3ನೇ ಡೇಟು ಫೈನಲ್ ಮಾಡಿಬಿಡ್ತೀನಿ. ಆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿಸಿ ನಿಮಗೆ ಕಳಿಸ್ಕೊಡ್ತೀನಿ. ಆಯ್ತು ಯಜಮಾನ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಆಮೇಲೆ ಮದುವೆ ಏರ್ಪಾಟೆಲ್ಲ ಜೋರ? ಎಲ್ಲರೂ ಸಂತೋಷವಾಗಿದ್ದಾರಾ? ಯಜಮಾನ್ರೆ ಮನೇಲಿ ಎಲ್ಲರೂ ಖುಷಿಯಾಗಿ. ಯಜಮಾನ್ರೆ ಎಲ್ಲರೂ ಖುಷಿಯಾಗಿದ್ದಾರೆ. ನನ್ನ ಮಗ ಅಂತೂ ಖುಷಿಗೆ ಕುಣಿಯೋದೊಂದೇ ಬಾಕಿ. ಏನಮ್ಮ ಹೇಳ್ತಿದ್ಯಾ? ಖುಷಿಯಾಗಿರೋ ಥರ ಕಾಣಿಸ್ತಿದ್ದೇನೆ ನಾನು? ಖುಷಿಯಾಗಿದ್ದೀನಾ? ಖುಷಿಯಾಗಿರ್ತೀಯ ಮಗನೇ. ಯಜಮಾನ್ರು ನಿರ್ಧಾರ ತಗೊಂಡಿದ್ದಾರೆ ಅಂದರೆ ನೀನು ಖುಷಿಯಾಗಿರ್ತೀಯ. ಇಲ್ಲಪ್ಪ, ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ನನ್ನ ಕರ್ಮ. ಕಾರ್ತಿಕೇಯ, ನಾನು ನಿನ್ನ ಅರ್ಥ ಮಾಡ್ಕೋತೀನಪ್ಪ. ಅಲ್ಲ, ನೀವೆಲ್ಲರೂ ಸೇರಿ ಈ ಮನೆ ಮಗದ ಮೇಲೆ ಕಲ್ ಚಪ್ಪಡಿ ಎಳಿತಿದ್ದೀರಲ್ಲ, ಇದು ಅನ್ಯಾಯ. ಸುಳ್ಳು ಮದುವೆನ ಸತ್ಯ ಮಾಡ್ತಿದ್ದೀರಲ್ಲ, ನಾನು ಇದನ್ನ ಖಂಡಿಸ್ತೀನಿ. ಬೇಕ್ತಿಯವ್ರೆ, ಏನ್ ಹೇಳಿದ್ರಿ? ನಾ ಸರಿ ಹೇಳಿ. ಇವಳೇನುಳು ಇದ್ದಕ್ಕಿದ್ದಂಗೆ ಆ ಶ್ರಾವಣಿ ಮೈ ಮೇಲೆ ಬಂದಂಗೆ ಆಡ್ತಿದ್ದಾಳಲ್ಲ. ಆ ಶ್ರಾವಣಿನೂ ಹಿಂಗೇ ಗುರಾಯಿಸ್ತಾಳೆ. ಈಗ ಇವಳು ಗುರಾಯಿಸ್ತಾಳೆ. ಮದುವೆ ವಿಷಯದಲ್ಲಿ ಮನೆಯವರೆಲ್ಲರೂ ಒಂದಾಗ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ದು ಬಿಡ್ಬೇಕಷ್ಟೇ.